ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಳಿಯಂದ್ರೆ ಮಾವ, ನಿಮ್ಮನ್ನ ನಾವು ಈ ಮನೆ ಅಳಿಯ ಅಂತ ಅನ್ಕೊಂಡೇ ಇಲ್ಲ. ಈ ಮನೆ ಹಿರಿಮಗ ಅಂತ ಸ್ವೀಕರಿಸಿದೀವಿ. ಇಲ್ಲಿವರೆಗೂ ನಮ್ಮ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಂತಿದ್ದೀರಿ. ವೆಂಕಟನಾಥ ಇನ್ನು ಚಿಕ್ಕವನು. ಅವನ ಜ್ಞಾನದ ಹಸಿವಿಗೆ ನಿಮ್ಮ ಜ್ಞಾನದ ಹರಿವು ಬೇಕು. ಅದು ನೆನಪಿರ್ಲಿ. ಹಾಗೆ ಆಗ್ಲಿ ಮಾವ. ವೆಂಕಟನಾಥ ಅಂದ್ರೆ ನಿನಗೆ ತುಂಬಾ ಪ್ರೀತಿ ಅಂತ ನನಗೆ ಗೊತ್ತು. ಮುಂದೆ ನಿನಗೆ ಮಕ್ಕಳಾದ ಮೇಲೂ ಇವನೇ ನಿನಗೆ ಮೊದಲನೇ ಮಗ, ಮರಿಬೇಡ. ಅಪ್ಪ, ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಾ? ಮಕ್ಕಳು, ಸೊಸೆ, ಅಳಿಯಂದ್ರು ಎಲ್ಲ ಒಟ್ಟಿಗೆ ಸೇರಿದ್ದೀರಲ್ಲ, ಅದಕ್ಕೆ ಜವಾಬ್ದಾರಿಗಳನ್ನ ಹಂಚ್ಬಿಟ್ರೆ ನನ್ನ ಭಾರ ಇಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವೆಂಕಟನಾಥ, ನಿನಗ್ ನಾನು ಎಲ್ಲಾನು ಹೇಳಿದ್ದೀನಿ. ಆದ್ರೂ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಯಾರ ಮನಸ್ಸನ್ನು ನೋಯಿಸಬಾರ್ದು. ಆದ್ರೆ ನೊಂದವರ ಮನಸ್ಸಿನ ನೋವನ್ನ ಆಲಿಸ್ಬೇಕು. ಅದೇ ಸಾತ್ವಿಕತೆ, ಅದೇ ಮನುಷ್ಯ ಧರ್ಮ. ನೊಂದವರ ನೋವಿಗೆ ಕಿವಿಯಾದ್ರೆ ಅದೇ ದೈವತ್ವ. ನೆನಪಿಟ್ಕೋ. ಸೀತಕ್ಕ, ಸೀತಕ್ಕ, ನಿನಗ್ ನಾನೇನು ಜವಾಬ್ದಾರಿ ಕೊಡಲ್ಲ. ಆದ್ರೆ ಒಂದು ಇತ್ತೀಚೆಗೆ ಇನ್ಮೇಲೆ ರೇಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ಏಯ್, ಮುಚ್ಚ ಬಾಯಿ. ಈಗೆಲ್ಲ ಮಾತಾಡಿ ನನಗೆ ಅಳಿಸ್ಬೇಡ ನೀನು. ಮಾಧವ, ನಿಸ್ವಾರ್ಥ ಸೇವೆ ಕಣಪ್ಪ ನಿಂದು. ಈ ಮನೆಗೋಸ್ಕರ ನಿನ್ ಜೀವನೇ ಸವಿಸ್ಬಿಟ್ಟಿಯಲ್ಲೋ. ಹೇಗೋ ನಿನ್ ಋಣ ತೀರ್ಸ್ಲಿ. ಬೀಗ್ರೆ, ಇನ್ನು ಮುಂದೆ ನೀವು ನಿಮ್ಮ ಮನೆಗಷ್ಟೇ ಅಲ್ಲ, ಈ ಮನೆಗೂ ನೀವೇ ಹಿರಿಯರು. ಭಾವ, ನಮಗೆಲ್ಲ ಯಾವತ್ತಿದ್ರೂ ನೀವೇ ಹಿರಿಯರು. ಒಬ್ಬ ಗುರುವಾಗಿ, ತಂದೆಯಾಗಿ, ಮಾರ್ಗದರ್ಶಕರಾಗಿ ನಮಗೆಲ್ಲ ಎಷ್ಟು ಪ್ರೀತಿ ತೋರಿಸಿದಿರ ನೀವು. ಹೌದು, ನಮ್ಮ ಮಗಳು ಕಮಲಾ ನಿಮ್ಮನೆ ಸೊಸೆ ಆಗೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದಾಳೆ. ರೀ, ಎಲ್ರಿಗೂ ಏನೇನೋ ಹೇಳಿದ್ರಿ, ನನಗೇನು ಹೇಳಲ್ವಾ? ಎಲ್ರಿಗೂ ಹೇಳಬೇಕಾಗಿತ್ತು, ಹೇಳ್ದೆ. ಆದ್ರೆ ನಿನ್ನ ಹತ್ರ ಕೇಳಬೇಕು. ಕೇಳಲ್ಲ? ಇನ್ನು ಮುಂದೆ ನೀನು ನಾನು ಎಲ್ಲಿ ಕರೆದ್ರೂ ಬರಬೇಕು. ನಾನು ಏನು ಹೇಳಿದ್ರು ಮಾಡಬೇಕು. ಎಲ್ಲಿ ಮಾತು ಕೊಡು. ಇಷ್ಟು ದಿನ ನೀವ್ ಹೇಳಿದ್ದನ್ನ ನಾನು ಯಾವತ್ ಮಾಡಿಲ್ಲ, ಅದಕ್ಕೆ ಮಾತು ಬೇರೆ ಕೊಡ್ಬೇಕಾ? ಈಗ ನೀನ್ ಮಾತು ಕೊಡ್ತೀಯೋ ಇಲ್ವೋ? ಆಯ್ತು,